ನಡೆ ನಡೆ ಗುರುಕುಲ ಕೀಡವೇ, ಈ ಕುರು ವಂಶದಲ್ಲಿ ಏಳು ಸಮೇತ ಕಿತ್ತೆ ಸೇವನು. ಸುಯೋಧನ, ಶಕುನಿಯ ಮೂರಕ್ಷರದ ಅರ್ಥವೇನೆಂಬುದನ್ನು ಬರಳೆಯ ಪಾಪಿ. ಶ ಎಂದರೆ ಶಸ್ತ್ರವಿಲ್ಲದೆ, ಹೂ ಎಂದರೆ ಕುರುವಂಶವನ್ನು, ನೀ ಎಂದರೆ ನಿರ್ಮೂಲ ಮಾಡುವುದೇ ಈ ಶಕುನಿಯ ಮೂರಕ್ಷರದ ಅರ್ಥ. ಎಲ ಪಾಪಿ ದುರ್ಯೋಧನ, ನನ್ನನ್ನು ನಿನ್ನ ಸೋದರ ಮಾವನೆಂದು ತಿಳಿದೆಯಾ ಪಾಪಿ? ನಾನು ನಿನ್ನ ಸೋದರ ಮಾವನಲ್ಲ. ನಿನ್ನ ಮಡದಿ ಭಾನುಮತಿ ಮಂಡೆ ಕೆದರಿ ವಿದುರೆಯಾಗಿ ಪಾಪಿ ದುರ್ಯೋಧನ ನಿನ್ನ ಶವದ ಮೇಲೆ ಒದ್ದಾಡುವುದನ್ನು ನೋಡಿದಾಗಲೇ ನನಗೆ ಸಂತೋಷ, ನನ್ನ ಮನಸ್ಸಿಗೆ ಸಂತೋಷ, ನನ್ನ ಮನಸ್ಸಿಗೆ ಸಂತೋಷ. ವಾಸುದೇವ, ಜನಾರ್ದನ,
ಆಕಾಶಮಾನಕ್ಕೂ ಮಿಗಿಲಾದ ಬೆಳಕು ತೋರಿ ಬರುತ್ತಿರುವುದಲ್ಲ, ಅದಾವ ಮಹಾಪುರುಷನಿರಬಹುದು ಅಥವಾ ಪೂಜೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಯನ್ನೇ ಮಾಡುತ್ತಾ ಕಾಲಹರಣ ಮಾಡುತ್ತಿರುವ ಈ ಪಾಮರ ದಯಾಮಯ. ಓಹೋ, ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತ ಲೋಕಕ್ಕೆ ಕರ್ತೃನು, ಕರುಣಾನಿಧಿಯು, ಸರ್ವಜ್ಞನೂ ಆದ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮರು ಪಾಂಡವರ ರಾಯಭಾರಿಯಾಗಿ ಈ ಮಾರ್ಗದಲ್ಲಿಯೇ ಬರುವರಂತೆ. ಜನಾರ್ದನ, ವಾಸುದೇವ, ಸಕಲ ಭೋಗ ಭಾಗ್ಯಗಳಿಂದ ಮೆರೆಯುತ್ತಿರುವ ಆ ದುರ್ಯೋಧನನ ಬಳಿಗೆ ಬರುವಾಗ ನಿನ್ನ ಅಣುಸ್ವರೂಪಿಯಾದ ನನಗೆ ನಿನ್ನ ದರ್ಶನ ಭಾಗ್ಯವನ್ನು ತೋರುವೆಯ ತಂದೆ ಪರಮಾತ್ಮ. ವಾಸುದೇವ, ಹಲವಾರು ವರ್ಷಗಳಿಂದಲೂ ಘೋರ ತಪಸ್ಸನ್ನು ಆಚರಿಸಿದ ಆ ಮುನಿ ಪುಂಗಾದಿಗಳಿಗೂ ಅಗೋಚರನಾದ ನೀನು ಅಣುಸ್ವರೂಪಿಯಾದ ಈ ಪಾಮರನ ಕಣ್ಣಿಗೆ ಗೋಚರಿಸುವೆ ದೇವ. ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವವರೆಗೂ ಈ ಗೋಮಾತೆ ಕ್ಷೀರವನ್ನು ಸೇವಿಸುತ್ತಾ ನಾನು ಕಾಲವನ್ನು ಕಳೆಯುವೆನು ಪರಮಾತ್ಮ, ಕಾಲವನ್ನು ಕಳೆಯುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು.
ಎಲ್ಲಿರುವೆ ತಂದೆ? ವಿದುರ ವಿದುರ ಓಹೋ ಪರಮಾತ್ಮ, ಜನಾರ್ದನ, ವಾಸುದೇವ, ಎಲ್ಲಿರುವೆ ತಂದೆ? ಎಲ್ಲಿಯೋ ನನ್ನ ಕೂಗಿ ಕರೆಯುತ್ತಾ ಇರುತ್ತಲ್ಲ. ಪರಮಾತ್ಮ, ಜನಾರ್ದನ, ವಾಸುದೇವ, ಪರಮಾತ್ಮ, ಜನಾರ್ದನ, ವಾಸುದೇವ, ನಿನ್ನ ದರ್ಶನ ಭಾಗ್ಯದಿಂದ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆಯಲ್ಲ ದೇವ. ನಿನ್ನ ಈ ಪಾದದ ಧೂಳಿನಿಂದ ಈ ಎನ್ನ ಕುಟೀರವು ಪಾವನವಾಯ್ತು ದೇವ, ಪಾವನವಾಯ್ತು. ವಾಸುದೇವ, 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 ಜನಾರ್ದನ, ವಾಸುದೇವ, ಜನಾರ್ದನ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನ ಪೋಲ್ವ, ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿರರಸೋ, ಅನಂತ ವಂದನವಯ್ಯ ಆದಿಮಹಿತರಹಿತ ಕೃಷ್ಣ, ಕೃಷ್ಣ, ಕೃಷ್ಣ. ಪರಮಾತ್ಮ,
ದರ್ಶನವಿತ್ತೆಲ್ಲ ಕೃತಾರ್ಥನಾದೇನು ದೇವ ಪರಮಾತ್ಮ. ನಿನ್ನ ಮನವನ್ನು ನಾನು ಹೇಗೆ ಮೆಚ್ಚಿಸಲಿ ಪರಮಾತ್ಮ? ನಿನ್ನ ಪಾದ ಸೇವೆಯನ್ನು ಆದರೂ ಮಾಡಿ ನಿನ್ನ ಮನವನ್ನು ಮೆಚ್ಚಿಸೋಣವೆಂದರೆ ಆ ಸಾಕ್ಷಾತ್ ಲಕ್ಷ್ಮೀ ದೇವಿಗಿತ್ತಲು ಹೆಚ್ಚು ಸೇವೆಯನ್ನು ನಾನು ಮಾಡಲಾರೆ ಜನಾರ್ದನ. ತನು ಮನ ಧನವನ್ನು ಅರ್ಪಿಸಲು ಬಲಿಚಕ್ರವರ್ತಿಗಿಂತಲೂ ನಾನು ಅತಿಶಯನಲ್ಲ ವಾಸುದೇವ. ಸ್ವಾಮಿಯ ಕಾರ್ಯದಲ್ಲಿ ಶ್ರದ್ಧೆಯಿಂದ ಶ್ರಮಿಸೋಣವೆಂದರೆ ಅಂಜನಾದೇವಿಯ ಗರ್ಭ ಸಂಜಾತ ಮಾರುತಿಗಿಂತಲೂ ನಾನು ಅತಿಶಯನಲ್ಲ ವಾಸುದೇವ. ಭಕ್ತಿಯಿಂದ ನಿನ್ನ ಮನವನ್ನು ಮೆಚ್ಚಿಸೋಣವೆಂದರೆ ಭಕ್ತ ಪ್ರಹ್ಲಾದನಿಗಿಂತಲೂ ನಾನು ಅತಿಶಯನಲ್ಲ ವಾಸುದೇವ. ನಿನ್ನ ಮನವನ್ನು ನಾನು ಹೇಗೆ ಮೆಚ್ಚಿಸಲಿ ಎಂಬುದೇ ನನಗೆ ತಿಳಿಯದಾಗಿದೆ. ದೀನ ದಯಾಳುವೆ, ನನಗೆ ದರ್ಶನವಿಟ್ಟು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ ಪರಮಾತ್ಮ. ವಿದುರ, ವಾಸುದೇವ, ನಿನ್ನ ಕೊಂಡಾಟವಾಗಿರುವೆ. ನಾನು ಮಾರ್ಗಾಯಸದಿಂದ ಬಳಲಿ ಬಂದಿರುವೆ. ಏನಾದರೂ ಆಹಾರ ಕೊಡುವುದಿರ ಪರಮಾತ್ಮ. ಜನಾರ್ದನ ಸಕಲ ಲೋಕಗಳನ್ನು ತನ್ನ ಹೃದಯದಲ್ಲಿ ಅಡಗಿಸಿಕೊಂಡು ಈ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿನಗೆ ಪಾಮರನಾದ ನಾನು ನಿನಗೆ ಏನನ್ನು ಕೊಡಲಿ ದೇವ, ಏನನ್ನು ಕೊಡಲಿ ವಿದುರ? ಪರಮಾತ್ಮ, ನಾನು ಆ ದುರ್ಯೋಧನನಿಗೆ ಸಭೆಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ನಿಂತು ಇಲ್ಲಿಗೆ ಸೆಳೆದು ತಂದು ನಿಂತಿತು. ನೀನೇನು ಸಾಮಾನ್ಯನ ವಿದುರ? ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮನಿಷ್ಠಾನುಸಾರ. ವಿದುರ, ನಿನ್ನೆ
ವಿದುರ, ಪರಮಾತ್ಮ. ಹೀಗೆ 40 ವರ್ಷಗಳಿಂದಲೂ ಈ ಸ್ವರ್ಣ ಕುಟೀರದಲ್ಲಿ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆಬಡದೆ ಆಹಾರ ವಸ್ತುಗಳನ್ನು ತ್ಯಜಿಸಿ ಗೋಮಾತೆಯ ಕ್ಷೀರಪಾನದಲ್ಲಿ ಜೀವಿಸಿರುವ ನಿನ್ನ ಭಕ್ತಿ ವೈರಾಗ್ಯವನ್ನು ನಾನು ಕಾಣದನೆಂದು ಭಾವಿಸಿದೆಯಾ ವಿದುರ? ಪರಮಾತ್ಮ. ಅದರಲ್ಲಿ ನನಗೆ ಏನಾದರೂ ಆಹಾರ ಕೊಡು ವಿದುರ. ಪರಮಾತ್ಮ ಜನಾರ್ದನ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ಪರಮಾತ್ಮ? ಏನು ಗೋಮಾತೆ ಕ್ಷೀರವೇ? ಅದು ನನಗೆ ಪ್ರಿಯವಾದ ಆಹಾರವಲ್ಲವೇ ವಿದುರ? ಅದನ್ನೇ ಕೊಡುವಿದುರ. ಪರಮಾತ್ಮ, ಅದು ಕೂಡ ಎಂಜಲಾಗಿರುವುದು ದೇವ, ಎಂಜಲಾಗಿರುವುದು. ಏನು ನನ್ನ ಭಕ್ತರ ಎಂಜಲು ನನಗೆ ಪ್ರಿಯವಾದ ಆಹಾರವಲ್ಲೇ? ಹಿಂದೆ ಶಬರಿಯು ಆಯ್ದುಕೊಟ್ಟ ಹಣ್ಣಿನ ರುಚಿಯು, ಕುಚಾರನು ತಂದಿದ್ದ ಪ್ರೀತಿಯಿಂದ ತಂದಿದ್ದ ಅವಲಕ್ಕಿ ಸಾರವು ಇನ್ನೂ ನನ್ನ ನಾಲಿಗೆಯ ರುಚಿಯು ಮರೆತಿಲ್ಲ ವಿದುರ. ಅಂತಹದರಲ್ಲಿ ನಿನ್ನಲ್ಲಿರುವ ಗೋಮಾತೆ ಕ್ಷೀರವು ನನಗೆ ಪ್ರಿಯವಾದ ಆಹಾರವಲ್ಲವೇ? ಅದನ್ನೇ ಕೊಡು ವಿದುರ. ಪರಮಾತ್ಮ ಜನಾರ್ದನ, ನನ್ನನ್ನು ಪರೀಕ್ಷಿಸುತ್ತಿರುವೆ ತಂದೆ. ನಾನು ಪೂಜೆಗೆಂದು ತಂದಿದ್ದ ಆ ಕ್ಷೀರವನ್ನು ನಿಮಗರ್ಪಿಸಿ ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ಆ ಕ್ಷೀರವನ್ನು ನಾನು ಸೇವಿಸಿದೆನು ಪರಮಾತ್ಮ, ಸೇವಿಸಿದೆನು. ಏನು ನನಗೆ ಅರ್ಪಿಸಿ ನೀನೇ ಸೇವಿಸಿದೆಯಾ ವಿದುರ? ಹೌದು ಪರಮಾತ್ಮ. ಎಲ್ಲಿ? ಹಾಗಾದರೆ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ತಂದೆ, ಅಥವಾ ಅಪಹಾಸ್ಯ ಮಾಡುತ್ತಿರುವೆಯಾ? ಆಗಲಿ ಪರಮಾತ್ಮ, ನಿನ್ನ ಇಷ್ಟದಂತೆಯೇ ನಾನು ಸೇವಿಸಿದ ಪಾತ್ರೆಯನ್ನು ತಂದು ಕೊಡುವೆನು ಪರಮಾತ್ಮ. ಪರಮಾತ್ಮ ತೆಗೆದುಕೊಳ್ಳಿ ಪರಮಾತ್ಮ. ವಿದುರ, ಎಂಥ ಸುಳ್ಳುಗಾರನೇ ನೀನು! ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವೂ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ ಪರಮಾತ್ಮ, ಆ ಪಾತ್ರೆ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ ವಿದುರ? ವಿದುರ, ಪರಮಾತ್ಮ, ನೀನು ಕೊಟ್ಟು ಕ್ಷೀರವು ನನಗೆ ತೃಪ್ತಿಯಾಗಿ ಕ್ಷೀರ ಸಾಗರವೇ ಹರಿಯುತ್ತಿರುವುದು. ಅದು ಅತ್ತ ನೋಡು ವಿದುರ. ಪರಮಾತ್ಮ ಜನಾರ್ದನ, ವಾಸುದೇವ, ನಾನು ಧನ್ಯನಾದೆ ತಂದೆ, ಧನ್ಯನಾದೆ ಪರಮಾತ್ಮ. ವಿದುರ, ಬ್ರಹ್ಮಾಂಡ ಈಶಂ ಭುವಿಯೋ ಭಕ್ತ ಜನ ಪರಿಪಾಲಿಪಂ ಸಪ್ತಾದಿ ಮುನಿ ವಂದಿತಂ ಆ
ಕ್ಷೀರ ಸಾಗರ ಶಯನನಾದ ನೀನು ನನಗೆ ದರ್ಶನವಿತ್ತು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ದೇವ, ನಿನ್ನನ್ನು ಪಡೆದ ಆ ವಸುದೇವ ದೇವಿಕೆರೆ ಧನ್ಯನು ಪರಮಾತ್ಮ, ಧನ್ಯರು. ವಿದುರ, ಪರಮಾತ್ಮ, ವಿದುರ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಹೋಗುತ್ತಿರುವೆ. ಆ ದುರ್ಯೋಧನ ಸಭೆಗೆ ಹೋಗುತ್ತಿರುವೆ. ಅವರಿಗೆ ಸಲ್ಲಬೇಕಾದ ಅರ್ಧದ ರಾಜ್ಯದ ವಿಚಾರವಾಗಿ ಆ ದುರ್ಯೋಧನ ಸಭೆಗೆ ಹೋಗುತ್ತಿರುವೆ. ನೀನು ಸಹ ಅಲ್ಲಿಗೆ ಬಾ. ಪರಮಾತ್ಮ, ಜನಾರ್ದನ, ಆ ಪಾಂಡವರನ್ನು ಕಂಡರೆ ನಿನಗೆ ಎಷ್ಟೊಂದು ಪ್ರೇಮ ಪರಮಾತ್ಮ. ಆ ಪಾಂಡವರನ್ನು ಕಾಪಾಡು ತಂದೆ, ಕಾಪಾಡು. ವಿದುರ, ಪಾಂಡವರ ಪ್ರಾಣವೇ ನನ್ನ ಪ್ರಾಣ. ಅವರ ಚಿಂತೆಯನ್ನು ಬಿಡು, ಅವರ ಚಿಂತೆಯನ್ನು ಬಿಡು. ಈಗ ನನ್ನ ಸೋದರತೆ ಆದ ಕುಂತಿಯೊಡನೆ ರಹಸ್ಯ ವಿಚಾರವನ್ನು ಮಾತನಾಡಿಕೊಂಡು ನಾಳೆ ಕುರುಸಭೆಗೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಆಗಲಿ ಪರಮಾತ್ಮ. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ದುರ್ಯೋಧನನು ತಾನಾಗಿಯೇ ಕೊಟ್ಟರೆ ಸರಿ, ಇಲ್ಲವಾದರೆ ಕೇಳುವಿದುರ. ಪರಮಾತ್ಮ, ವಾಸುದೇವ,
ಸರ್ಪಲಾಂಛನದ ಶಸ್ತ್ರಗಳಿಗೆ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಘೋರ್ಗರೆ ಬಿರುಗಾಳಿಗೆ ನನಗೆ ದೊರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗೊಲೆಯಾಗಿ ಪ್ರಜ್ವಲಿಸುತ್ತ ಕನಕರತ್ನ ಸೋಪಾನಗಳಿಂದ ಒಡಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೇಂಕಾರ ಮಾತ್ರದಲ್ಲೇ ಚತುರ್ಗಜ ಭುವನವನ್ನು ಮೆಟ್ಟಿ ನಿಂತ ಮಹಾವೀರ ಅಸ್ತಿನಾಧೀಶ್ವರ ಚಂದ್ರಕುಲ ಚಕ್ರೇಶ್ವರ ಪ್ರಚಂಡ ಕೌರವೇಶ್ವರ ಕುರುವಂಶ ಉದ್ಧಾರಕ ನಿಟ್ಟಿಸಿರು ಬಿಟ್ಟು ದಿಟ್ಟಿಸಿ ನೋಡುವ ಭಾರ್ಗವಿ ವಿಜಯ ಗುರುಪಿತ ಭೀಷ್ಮರಿಗೆ ನಮೋ ನಮಃ. ಕುರು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನೇ ಕಲಿಸಿ ಕುರುವಂಶವನ್ನೇ ಉನ್ನತಕ್ಕೇರಿಸಿದ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲಕನಿಗೆ ಅತಿಸಾರ ಯದುಪತಿ ಭಕ್ತ ಶಿರೋಮಣಿ ಚಿಕ್ಕಪ್ಪ ವಿದುರಮಹರ್ಷಿಯರು ಕುಶಲವೇ? ಕುಶಲವಯ್ಯ ಕುಶಲ. ಗಂಡ ಭೀಮನ್ ಉಣ್ಣವು ಚೆಂಡಾಡಿ ಗುಂಡಿಗೆ ಬಿಸಿ ರಕ್ತವ ನೀರಲು ಸದಾ ಸಿದ್ಧನಾಗಿರೋ ನನುಜ ದುಶ್ಯಾಸನ ಎದುರು ಬಿದ್ದ ಎದುರೋಳಿಗಳ ಕುತ್ತಿಗೆ ಕಿತ್ತೆಸೆದು ಸೊಕ್ಕ ನಡಗಿಸಿದ ಹಿಂದೂರಾಜ ಮತ್ತು ನನ್ನ ಸೈನ್ಯವ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲ ಇಷ್ಟು ಧನುಸ್ಸನ್ನು ಪಡೆದ ನನ್ನ ಪ್ರಾಣ ಮಿತ್ರ ಕರ್ಣ ಅದೂ ಅಲ್ಲದೆ ನನ್ನ ಸಂಕಲ್ಪನೆ ಸಾಧನೆಗಾಗಿ ಸ್ವಲ್ಪವೂ ಅಜಾರುಕನಾಗದೆ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆ ನೀಡುವ ಮಾರ್ಗದರ್ಶಕ ಎನ್ನ ಮಾವ ಶಕುನಿ ನಿಮ್ಮನ್ನೆಲ್ಲ ಪಡೆದ ನಾನೇ ಧನ್ಯ, ನಾನೇ ಧನ್ಯ, ನಾನೇ ಧನ್ಯ. ಗುರುಗಲೋಚನನ ಮೆರಗು, ಗುರುಗಲೋಚನನ ಮೆರಗು ಸ್ವರ್ಗ ಸರಿ ಹೋಲುವಂತಿರೇ. ಗುರುಗಲೋಚನನ ಮೆರಗು ಸ್ವರ್ಗ ಸರಿ ಹೋಲುವಂತಿರೇ. ಕುರುಕುಂಡಿನಿಯೋ ಸ್ವಾರ್ಥ ಸ್ವರ ಸಂಪನ್ನ ಈ ದುರ್ಯೋಧನ ಮಗುಡ ಮರ್ದನ್ಗೆ ದಾನಗೈದ ಕರ್ಣ. ಸಹೋದರ ದುಶ್ಯೋಧನೋದಿಗಳಿರಲ್ ಎಣೆಯಿಗರೆನಗೆ ಶಿರ ಸಿಂಧೂ
ತನಯ ಗುರುವಂದ ವಿನಯ ಬಲ್ಲ ಬಲ್ಲಿರ ಬಲ್ಲು ಸಾಹಸದಿಂದ ಬಲ್ಲರ ಮೆಲ್ಲದ ಜಗತಿ ಬಲ್ಲರ ಮೆಲ್ಲದ ಜಗತಿ ಬಲ್ಲ ಬಲ್ಲಿರ ಬಲ್ಲು ಸಾಹಸದಿಂದ ಬಲ್ಲರ ಮೆಲ್ಲದ ಜಗತಿ ಧೀರ ಧೀರ ನೋಡ್ಗನ ಗುಣ ನೆನೆಸಿ ಧೀರ ಧೀರ ನೋಡ್ಗನ ಗುಣ ನೆನೆಸಿ ಸಾಧ ಚರಿತ ಸಾಮ್ರಾಜ್ಯದ ಸಿರಿಯ ಸಾಧ ಚರಿತ ಸಾಮ್ರಾಜ್ಯದ ಸಿರಿಯ ವಿರುದ್ಧವು ಅರುಷದಿ ಕರೆಯನ್ನು ಆಳ್ವೆ ನಿರುದ್ಧವು ಅರುಷದಿ ಕರೆಯನ್ನು ಆಳ್ವೆ ಹರಿ ಬರಿ ವಿಧದಲ್ಲಿ ಕರೆಯನ್ನು ಆಳ್ವೆ ಬಲರ ಮೆರೆದ ಜಗತಿ ಬಲ ಬಲ್ಲಿರ ಬಲು ಸಾಹಸದಿಂದ ಬಲರ ಮೆರೆದ ಜಗತಿ ಭೀಷ್ಮ ಪೂರ್ಣ ರವಿಸುತ ಕರ್ಣ ಭೀಷ್ಮ ಪೂರ್ಣ ರವಿಸುತ ಕರ್ಣ ಶಕುನಿ ದುಶಾಸನ ಬೆಂಬಲವೆನಗಿರ ಶಕುನಿ ದುಶಾಸನ ಬೆಂಬಲವೆನಗಿರ ಧರೆಯನ್ನು ಆಳ್ವೆ ಬೆಂಬಲವೆನಗಿರ ಧರೆಯನ್ನು ಆಳ್ವೆ ಪರಿ ಪರಿ ವಿಧದಲ್ಲಿ ಧರೆಯನ್ನು ಆಳ್ವೆ ಬಲರ ಮೆರೆದ ಜಗತಿ ಬಲ ಬಲಿರ ಬಲು ಸಾಹಸದಿಂದಲೇ ಬಲರ ಮೆರೆದ ಜಗತಿ ಸಾರಿ ಭುಜಬಲ ಪರಕ್ರಮ ತೋರಿ ಸಾರಿ ಭುಜಬಲ ಪರಕ್ರಮ ತೋರಿ ಹಠ ಮಾಡಿ ಹರಿಗಳ ಥಳಗಳ ಫಲದಲ್ಲಿ ಮುರಿವೆ ಹರಿಗಳ ಥಳಗಳ ಫಲದಲ್ಲಿ ಮುರಿವೆ ಹರಿಗಳ ಥಳಗಳ ಫಲದಲ್ಲಿ ಮುರಿವೆ ಹರಿಗಳ ಥಳಗಳ ಫಲದಲ್ಲಿ ಮುರಿವೆ ಬಲರ ಮೆರೆದ ಜಗತಿ ಬಲ ಬಲಿರ ಬಲು ಸಾಹಸದಿಂದಲೇ ಬಲರ ಮೆರೆದ ಜಗತಿ ಬಲರ ಮೆರೆದ ಜಗತಿ ಬಲರ 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 ಪಿತಾಮಹ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ ರಾಜ್ಯ ಕೋಶಾದಿಗಳು ಕಳೆದುಕೊಂಡು ಭಿಕ್ಷೆಯಾಟನೆ ಮಾಡ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ದೂತನನ್ನು ಆಸ್ಥಾನ ಕಳಿಸಿರುವಂತೆ ಅರಣ್ಯದಲ್ಲಿ ಅನಾಯಕರನ್ನು ವಾಸ ಮಾಡಿಕೊಂಡಿರುವವರಿಗೆ ಧೈರ್ಯ ಎಷ್ಟರ ಮಟ್ಟಿಗೆ ತಿರು ನೋಡಿದಿರಾ? ದುರ್ಯೋಧನ, ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ಖಾತ ಯುದ್ಧ ಯುದ್ಧಕ್ಕೆ ನಾವು ಸದಾ ಸಿದ್ಧ. ಅರಮನೆಯ ವಾಸಿಗಳ ಮುಂದೆ ಆ ನಿನ್ನ ಅರಣ್ಯ ವಾಸಿಗಳ ಹೋರಾಟವು ಹೇಗೆ ನಡೆಯುವುದಿಲ್ಲ ತಾತ? ಅದು ಅಲ್ಲದೆ ನನ್ನ ಬಳಿ 11 ಅಕ್ಷರಿನ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದರೆ ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ನೊಚ್ಚು ಗುಚ್ಚಾಗುವರು ತಾತ. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶನಾರು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ದ್ರೋಣಾದಿಗಳ ಕಣ್ಣಿದ್ರಲ್ಲೇ ಬೆಳೆದ ನಮಗೆ ಏಕೆ ಆ ಚಿಂತೆ? ಯಾರು? ಪುರುಷೋತ್ತಮ. ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟುಗನುಸಾರವಾಗಿ ಈ ದಾಸಿಪುತ್ರ ಇದರ ಮನೆಗೆ ಹೋದನಂತೆ. ಹೋದರೂ ಹೋಗಲಿ, ದ್ರೋಣಾಚಾರ್ಯರಿಲ್ಲವೇ? ಅವರ ಮನೆಗಾದರೂ ಹೋಗಬಹುದಿತ್ತಲ್ಲ. ಭೀಷ್ಮಾಚಾರ್ಯರಿಲ್ಲವೇ? ಅವರ ಮನೆಗಾದರೂ ಹೋಗಬಹುದಿತ್ತಲ್ಲ. ಎಷ್ಟೇ ಆಗಲಿ ನಲ್ಲೇರನಲ್ಲ, ಬರೇ ಮಾತಿನ ಮಲ್ಲ. ಮೊದಲೇ ತಿಳಿವಳಿಕೆ ಇಲ್ಲ. ದುರ್ಯೋಧನ, ವಿದುರ, ಆ ಕೃಷ್ಣ ಪರಮಾತ್ಮರು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಸುಗ ರಾಯಭಾರಿಯಾಗಿ ಬರುತ್ತಿರೋರಲ್ಲದೆ
ನಿನ್ನಲ್ಲಿ ಯಾಚನೆಗಲ್ಲ. ವಿದುರ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ ಬರಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನ ಕೇಳಿ ತಿಳ್ಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ನಿನ್ನಂತ ಬಲವಂತನಿಗೆ ನ್ಯಾಯವೂ ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಪಥ್ಯವು ರುಚಿಸುವುದಕ್ಕಿಂತಲೂ ಅಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ವಿದುರ, ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ಈ ರೀತಿಯಾಗಿ ನೀನು ಮಾತನಾಡುತ್ತಿರುವೆ. ವಿದುರ, ಒದರದಲೋ ವಿದುರ ಸದರದಿ ದುಡಿಗೆ ಒದರದಲೋ ವಿದುರ ಸದರದಿ ಒದರದಲೋ ವಿದುರ ಸದರದಿ ದುಡಿಗೆ ಒದರದಲೋ ವಿದುರ ಸದರದಿ ನರದ ಸಭೆಯೊಳ ನಿಂತು ಜರಿದು ಈ ಕೌರವನ ನೆಲದ ಸಭೆಯೊಳ ನಿಂತು ಜರಿದು ಈ ಕೌರವ ನುಡಿದೆಯಾದೊಡೆ ಬಗಿರಿದು ಕೊಳ್ಳದೆ ಕಕ್ಕದೋಳ್ ನುಡಿದೆಯಾದೊಡೆ ಗಿರಿದು ಕೊಳ್ಳದೆ ಈ ಕಕ್ಕದೋಳ್ ಹೊದರದಲೋ ವಿದುರ ಸದರದಿ ದುಡಿಗೆ ಹೊದರದಲೋ ವಿದುರ ಸದರದಿ ದುಡಿಗೆ ಹೊದರದಲೋ ವಿದುರ ಸದರದಿ ಚಪ್ಪಲಿಯ ಮಗ ನೀನು ಪರದೇಶಿ, ಚಪ್ಪುಲಿಯ ಗರ್ಭವನ ಭೇದಿಸುವ ತರದಿ ಚಪ್ಪಲಿಯ ಮಗ ನೀನು ಪರದೇಶಿ, ಚಪ್ಪುಲಿಯ ಗರ್ಭವನ ಭೇದಿಸುವ ತರದಿ ಕೊಡುವೈರಿ ಪಾಂಡವರ ಪರವಹಿಸಿ ಕೊಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರುಗೊರೆಯ ಧಿಕ್ಕರಿಸಿ ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ಕುರುಗೊರೆ ಧಿಕ್ಕರಿಸಿ ದೊರೆಯ ಧಿಕ್ಕರಿಸಿ ಹೊದರದಲೋ ವಿದುರ ಸದರದಿ ದುಡಿಗೆ ಹೊದರದಲೋ ವಿದುರ ಸದರದಿ ದುಡಿಗೆ ಹೊದರದಲೋ ವಿದುರ ಸದರದಿ. ವಿದುರ, ಹಿರಿಯನು ಪೂಜ್ಯನು ಎಂದು ಸವನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಈ ರೀತಿ ಮಿತಿಮೀರಿ ಮಾತನಾಡುತ್ತಿರುವೆಯಾ? ಸಹೋದರ ದುಶ್ಯಾಸನ, ಈ ವಿದುರನ್ನು ಹೀಗೆ ಕೂಡಲೇ ಸಭೆಯನ್ನು ಬಿಟ್ಟು ಆಚೆಗೆ ಹೊರಡಿಸು. ನಮ್ಮ ಅಗ್ಗದರಿಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ನಿನ್ನನ್ನು ಸಭೆಯಿಂದ ಆಚೆಗೊಳ್ಳಬೇಕಾಗುತ್ತದೆ. ಎಚ್ಚರ. ಸೈಂಧವ, ಸಾರಸಾರ ಸಭೆಯ ವಿಚಾವಿದುರಲಿ ನಾಚಿಕೆಲ್ಲ ನಿಡಲೇ ತಲಕಲು ರೋಜನ ಸೈಂಧವ, ಸಾರಸಾರ ಸಭೆಯ ನಾಚಿಕೆಲ್ಲದೆ
ಈಗಲೇ ಸಭೆಯನ್ನು ಕಲಿತೊಳ್ಳೆದು ಎಲ್ಲೋ ಇದ್ರು ಸುಮ್ಮನೆ ಸಭೆಯಲ್ಲಿ ಕುಳಿತುಕೊಂಡ ಒಳ್ಳೆಯದು ಎಲ್ಲವಾದರೆ ಈ ಸೈನ್ಯವನ ಒಂದೇ ದಿನ ಪ್ರಾಣಕ್ಕೆ ಸುತ್ತೋ ಎಚ್ಚರ ಜೋಕೆ ದುರ್ಯೋಧನ, ದುಶ್ಯಾಸನ, ಸೈಂಧವ ಹೇಳುವಂತರಾಗಿ ವಿದುರ ಧರ್ಮ ನೀತಿಯ ಪರದಟವೇ ತಿಳಿದು. ದುರ್ಯೋಧನ, ಧರ್ಮ ನೀತಿಯ ಪರದಟವೇ ತಿಳಿದು ಕಾತುರದಿಂದ ಬೇಡುವೆನೀಗ. ದುಶ್ಯಾಸನ, ಕಾತುರದಿಂದ ಬೇಡುವೆನೀಗ. ದುಶ್ಯಾಸನ, ಸಾಕೋಚರಿಯದಿರೋ ಶ್ರೀ ವಾಸುದೇವನ. ದುಶ್ಯಾಸನ, ಸೈಂಧವ, ಸಾಕೋಚರಿಯದಿರೋ ಶ್ರೀ ವಾಸುದೇವನ ಕೋಪವನ್ನ ತೊಡೆ ಶಿಕ್ಷಿಸದೆ ಬಿಡೆನು. ದುರ್ಯೋಧನ, ಕೋಪವ ಬಿಡೆನು. ಪಾಂಡವರಿಗೆ ನೀನು ಆರ್ತರಾಜವ. ಪಾಂಡವರಿಗೆ ನೀವು ಆರ್ತರಾಜವ ಕೊಟ್ಟು ಸಲಹ ಗೌರವೇಂದ್ರ. ಕೊಟ್ಟು ಸಲಹ ಗೌರವೇಂದ್ರ. ನೀತಿಯ ಪರಪಟವೇ ದೊರೆದು. ಸೈಂಧವ, ಧರ್ಮ ನೀತಿಯ ಪರದಟವೇ ದೊರೆದು ಕಾತುರದಿಂದ ಬೇಡುವೆನೀಗ. ಕಾತುರದಿಂದ ಬೇಡುವೆನೀಗ. ಎಲ್ಲವೋ ದುರ್ಯೋಧನ, ದುಶ್ಯಾಸನ, ಸೈಂಧವ, ನನ್ನನ್ನು ಸಭೆಯಿಂದ ದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಕೇಳಿರಿ, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಆ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲಬೇಕಿದ್ದಾಗ ಅದನ್ನು ರಕ್ಷಿಸಬೇಕೆಂದ ಇಟ್ಟುಕೊಂಡಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ಈಗಲೇ ಇಲ್ಲೇ ಮುರಿದು ಹಾಕಿ. ಇದನ್ನು ಆಸೆಗೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆವಲ್ಲ ಮಹಾರಾಜ. ಈತನು ನಿನ್ನ ಬೆಂಗಾವಲಾಗಿ ನಿಂತಿದ್ದರೆ ನಿನ್ನನ್ನು ಜಯಿಸತಕ್ಕವರು ಯಾರಿದ್ದರು? ಕಣ ಒಂದು ಬಿಲ್ಲು ಹೋದರೇನಾಯಿತು? ನನ್ನ ಶಸ್ತ್ರಾಗಾರದಲ್ಲಿ ಸಾವಿರಾರು ಬಿಲ್ಲುಗಳಿವೆ. ದೂರ ಧೋಲ್ಪಾತನ ಶಿರಮಂ ದೂರ ಧೋಲ್ಪಾತನ ಶಿರಮಂ ಧರಣಿ ಗುರುಳಿವೆ ಶಪಥವನ ಮಹೇಶ್ವರ ಕುವರನ ಮೆಚ್ಚಿಸಿ ಮಹೇಶ್ವರ ಕುವರನ ಮೆಚ್ಚಿಸಿ ವರಶಾಪವದನ ನಿನಗೆ ಸಮರ್ಯಾರಿಗರೈ ಕರ್ಣ 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 ಇವಿದಿರನು ಎಂದು ತಾನು ಬಿಲ್ಲನ್ನೆತ್ತಿ ಯುದ್ಧ ಮಾಡಿರುವನು ಎಲ್ಲಿಯಾದರೂ ಕೇಳಿರುವೆಯಾ ಅಥವಾ ನೋಡಿರುವೆಯಾ? ಅದರ ಚಿಂತೆಯನ್ನು ಬಿಡು. ಹೀಗೆ ಕೇಳಿ, ದೂತನಾಗಿ ಬರ್ತಿರುವ ಕೃಷ್ಣನಿಗೆ ಯಾರಾದರೆಂದು ನಮಸ್ಕರಿಸಿದ್ದೆ ಆದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗುವುದು ಎಚ್ಚರ. ಸಹೋದರ ದುಶ್ಯಾಸನ, ಸೈನ್ಯಾಧಿಗಳ ಪಟ್ಟಿ ತೆಗೆದುಕೊಂಡು ಬಾ. ಕೃಷ್ಣನು ಬಂದಾಗ ನಾನು ಅದೇ ಎದುರು ನೋಡ್ತಿರುವೆನು. ತೆಗೆದುಕೋ ಅಗ್ರಜ.